ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಅತ್ಯಂತ ಶುಭ. ಜೂನ್ 2ರಂದು ನಿಮ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಸಂಪತ್ತು ಮತ್ತು ಮಾತಿನ ಮೇಲೆ ಗುರುವಿನ ಆಶೀರ್ವಾದ, ಆರ್ಥಿಕ ವಿಚಾರದಲ್ಲಿ ವಿಸ್ತರಣೆ ಆಗುತ್ತೆ. ತುಂಬ ಕಡೆಯಿಂದ ಆದಾಯದ ದಾರಿನೂ ಹೆಚ್ಚುತ್ತೆ, ಇನ್ಕಮ್ಮಿನ ದಾರಿ ಜಾಸ್ತಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ಬೋದು. ನೀವು ಹಣವನ್ನು ಉಳಿತಾಯ ಮಾಡೋದಕ್ಕೆ ಸಾಮರ್ಥ್ಯ ನೀಡ್ತಾನೆ ಗುರು. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದು ತುಂಬ ಅನುಕೂಲ ಈ ಸಮಯ ಅಂತ ಹೇಳ್ಬೋದು. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚುತ್ತೆ. ಸಮಯ ನಮಗೆ ಅನುಕೂಲಕರವಾಗಿದ್ದಾಗ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಜಾಣತನ. ನಿಮ್ಮ ಮಾತುಗಳು ಸ್ಪಷ್ಟವಾಗಿರೋದ್ರಿಂದ ಎಲ್ಲರ ಮನಸ್ಸನ್ನು ಒಲಿಸ್ಕೊತೀರಾ. ಈ ಹಿಂದೆ ಕುಟುಂಬದವರ ಜೊತೆ ತಪ್ಪು ಅರ್ಥೈಸಿಕೊಂಡಿರ್ತೀರಲ್ವಾ, ಅದೆಲ್ಲ ವಿಚಾರಗಳನ್ನು ಬಗೆಹರಿಸಿಕೊಳ್ತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಗುರು ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಇಷ್ಟು ದಿನ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಆ ಎಲ್ಲ ಶ್ರಮಕ್ಕೂ ಈಗ ಫಲ ಸಿಗೋಕ್ಕೆ ಶುರು ಆಗುತ್ತೆ. ಗುರು ದೃಷ್ಟಿ ನಿಮ್ಮ 6ನೇ ಮತ್ತು 8ನೇ ಮನೆ ಮೇಲೆ ಇರೋದ್ರಿಂದ ತುಂಬ ದಿನಗಳಿಂದ ಈ ಆರೋಗ್ಯದ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ಅದರಿಂದನೂ ನಿಮಗೆ ಆರಾಮ ಸಿಗುತ್ತೆ. ಯಾವುದೇ ಅಡೆತಡೆಗಳಿದ್ದರೆ ಅದರಿಂದನೂ ಹೊರಬರೋದಕ್ಕೆ ಗುರು ಸಹಾಯ ಮಾಡ್ತಾನೆ. ಆಫೀಸಲ್ಲಿ ನಿಮಗೆ ಕಾಂಪಿಟೇಟರ್ಸ್ ಇರ್ತಾರಲ್ವ, ಅವರ ಮುಂದೆನೂ ನೀವು ಮಿಂಚ್ತೀರಾ. ಜೂನ್ 8ನೇ ತಾರೀಕಿಗೆ ಶುಕ್ರ ಬಂದು ನಿಮ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಸಂಚಾರದಿಂದಾಗಿ ನಿಮ್ಮ ಗಮನ ಎಲ್ಲ ಕುಟುಂಬ ಮತ್ತು ಮನೆಯ ಸೌಕರ್ಯಗಳ ಮೇಲೆ ಇರುತ್ತೆ ಮತ್ತು ಭಾವನಾತ್ಮಕದ ಕಡೆಗೆ ಬದಲಾವಣೆಯೂ ನೀವು ಕಾಣ್ಬೋದು. ಆದರೆ ನೀವು ಆಹಾರದ ಬಗ್ಗೆ ಗಮನ ವಹಿಸಲೇಬೇಕು. ನಿಮ್ಮ ಭಾವನೆಗಳಿಗೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಜೂನ್ 15ನೇ ತಾರೀಕಿಗೆ ಸೂರ್ಯ ಬಂದು ವೃಷಭ ರಾಶಿಯಿಂದ ನಿಮ್ಮ ರಾಶಿಗೆ ಮಿಥುನ ರಾಶಿಗೆ ಬರೋದ್ರಿಂದ ನಿಮ್ಮಲ್ಲಿ ಉತ್ಸಾಹ ಮತ್ತು ನಾಯಕ ಗುಣವನ್ನು ಹೆಚ್ಚಿಸ್ತಾನೆ ಸೂರ್ಯ. ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ನಿಮಗೆ ಅಧಿಕಾರವನ್ನು ತರ್ತಾನೆ. ಆದರೆ ತುಂಬ ಹೊತ್ತು ಕೆಲಸ ಮಾಡೋದ್ರಿಂದಾಗಿ ಕೆಲಸದಿಂದ ನಿರಾಶೆ ಆಗಬಹುದು ಮತ್ತು ಸುಸ್ತು, ಜ್ವರ, ಸಣ್ಣ ಆರೋಗ್ಯದ ಸಮಸ್ಯೆಯನ್ನು ನೀವು ಎದುರಿಸಬಹುದು. ಜೂನ್ 20ನೇ ತಾರೀಕಿಗೆ ಕುಜ ಮೇಷದಿಂದ ವೃಷಭ ರಾಶಿಗೆ ನಿಮಗೆ ವ್ಯಯಸ್ಥಾನ ವೃಷಭ ರಾಶಿ ಬಂದು ಕುಜ ವ್ಯಯಸ್ಥಾನದಲ್ಲಿ ಬರೋದ್ರಿಂದಾಗಿ ನೀವು ಆರ್ಥಿಕ ವಿಷಯದಲ್ಲಿ ಉಳಿತಾಯ ಮಾಡೋದಕ್ಕೂ ಪ್ರೋತ್ಸಾಹ ಮಾಡ್ತಾನೆ ಕುಜ ಮತ್ತು ಜಾಸ್ತಿ ಪರ್ಚೇಸ್ ಎಲ್ಲ ಮಾಡಬೇಕು ಅಂತಲೂ ಆಸೆ ಪಡಿಸ್ತಾನೆ. ಆದರೆ ಈ ಸಂದರ್ಭವನ್ನು ನೀವು ಖರ್ಚು ಮಾಡಿ ರಿಸ್ಕ್ ತಗೊಳ್ಳೋ ಬದಲು ಹಳೆಯ ಬಾಕಿ ಸಾಲ ಏನಾದರೂ ಇದ್ದರೆ ಅದನ್ನು ನೀವು ತೀರಿಸ್ಕೊಳ್ಳೋದೇ ಉತ್ತಮ. ಈ ಸಮಯದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದೇ ಸರಿ ಅಂತ ಅನಿಸುತ್ತೆ. ಜೂನ್ 22ನೇ ತಾರೀಕಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಬುಧ ನಿಮ್ಮ ಧನಸ್ಥಾನಕ್ಕೆ ಸಂಚಾರ ಮಾಡ್ತಾನೆ. ಕರ್ಕಾಟಕ ರಾಶಿಯಲ್ಲಿ ತುಂಬಾ ಹಣಕಾಸಿನ ವಿಚಾರದಲ್ಲೂ ತುಂಬ ಚೆನ್ನಾಗಿ ಮಾಡ್ತಾನೆ. ಕುಟುಂಬದ ವಿಚಾರದಲ್ಲೂ ಚೆನ್ನಾಗಿರುತ್ತೆ. ಆದರೆ ಜೂನ್ 29ನೇ ತಾರೀಕಿಗೆ ಬುಧ ಇಲ್ಲಿ ವಕ್ರನಾಗ್ತಾನೆ. ಹಿಮ್ಮುಖ ಚಲನೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನೀವು ಯಾವುದೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಮತ್ತು ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು. ಮೈಂಡ್ಗೆ ಏನೋ ಒಂಥರ ರೆಸ್ಟ್ ಇಲ್ಲದೆ ಥರ ಆಗುತ್ತೆ. ಈ ಸಮಯದಲ್ಲಿ ಮೆಡಿಟೇಷನ್ ಮಾಡ್ಕೊಳ್ಳಿ. ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದಾಗಿ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಅಂತ ಅನಿಸ್ಬೋದು ನಿಮಗೆ. ಆದರೆ ಶನಿ ಇಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತಾನೆ. ಕೆಲಸದಲ್ಲಿ ಈ ತಿಂಗಳು ನೀವೇನಾದರೂ ಶಾರ್ಟ್ಕಟ್ಟಿಂದ ನೀವು ದಾರಿ ಹುಡ್ಕೊಂಡ್ರೆ ಈ ಸಂದರ್ಭದಲ್ಲಿ ಅದು ಪ್ರಯೋಜನವಾಗಲ್ಲ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಶನಿ ಏನು ಹೇಳ್ತಾನಂದರೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟು ಮತ್ತು ಒಂದೇ ಸಮಯದಲ್ಲಿ ತುಂಬ ಜಾಸ್ತಿ ಮಲ್ಟಿ ಟಾಸ್ಕಿಂಗ್ ಮಾಡೋ ಬದಲು ಒಂದು ಸಮಯದಲ್ಲಿ ಒಂದೇ ಕೆಲಸನ ಕರೆಕ್ಟಾಗಿ ಫೋಕಸ್ ಇಟ್ಟು ಮಾಡಿ
ಮತ್ತು ಪ್ರತಿದಿನ ಲೈಟಾಗಿ ಎಕ್ಸಸೈಸ್ ಮಾಡಿಕೊಂಡು ರೂಟೀನ್ನ ಮೇಂಟೈನ್ ಮಾಡ್ಕೊಳ್ಳಿ. ಯೋಗ ಅಥವಾ ಏನಾದರೂ ಫಿಸಿಕಲ್ ವಾಕಿಂಗು ಏನೋ ಒಂದು ಮಾಡಿಕೊಂಡು ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪರಿಹಾರ ಬಂದು ಗುರುವಾರ ದಿನದಂದು ಗುರು ಮಂತ್ರನ ಹೇಳ್ಕೊಳ್ಳಿ. ಓಂ ಭ್ರೀಂ ಬೃಹಸ್ಪತಿಯೇ ನಮಃ ಅಂತ ನಿಮ್ಗೆ ಎಷ್ಟು ಬಾರಿ ಅನಿಸುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.